सद्गुरुनाथ महाराज की जय। श्री गुरु साक्षात परब्रह्म तस्मै श्री गुरुवे नमः। तस्मै श्री गुरुवे नमः। तस्मै श्री गुरुवे नमः। सदानंद सद्गुरु भावराज योगी ರಾಮನಂದ ಬದರಿಸಿ ಭಕ್ತರುದ್ಧಾರಕಾರಿ ತ್ರೈಲೋಕ್ಯದ ಒಡೆಯ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ ಜಯ ಜಯ ರಘುವೀರ ಸಮರ್ಥ ಕುಂಡಲಿ ಪ್ರಧಾನ ಪಾರ್ವತಿ ಗಜೇಶ್ವರ ಮಹಾದೇವ राजा सद्गुरुनाथ महाराज की जय। श्री गुरुदेव दत्त। ಪ್ರಥಮವಾಗಿ ನನ್ನ ಆರಾಧ್ಯ ದೈವ ನನ್ನ ಉದ್ಧಾರಕರ್ತ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜ ಸುಕ್ಷೇತ್ರ ಕೊಪ್ಪಗಡ್ಡಿ ಇವರ ಚರಣ ಕಮಲಗಳಲ್ಲಿ ನನ್ನ ದೀರ್ಘವನ್ನು ಪ್ರಾಣ ಸಲ್ಲಿಸಿ ಪೂರ್ಣ ಬ್ರಹ್ಮ ಜಗತ್ತಿಗೆ ಉಪಕಾರ ಮಾಡಿ ಅವತಾರ ಮಾಡಿದಂಥ ಶಿವ ಚಿದಂಬರೇಶ್ವರ ಮಹಾರಾಜನ ದೀರ್ಘದಂಡ ಪ್ರಾಣವನ್ನು ಸಲ್ಲಿಸಿ ಅವರ ಆನತಿಯಂತೆ ಅವರ ಸುತರಾದ ಮೃತ್ಯುಂಜಯ ದೀಕ್ಷಿತರು ಅವರಿಗೂ ಸಹಿತ ನನ್ನ ದೀರ್ಘದಂಡ ಪ್ರಾಣವನ್ನು ಸಲ್ಲಿಸಿ ಅದರಂತೆ ಇಡೀ ಸುತ್ತಮುತ್ತ ಎಲ್ಲ ಗ್ರಾಮಗಳಿಗೂ ಈ ಬೆಕ್ಕಳಿ ಕಕ್ಷಿಹಳ್ಳಿಯಿಂದ ಉದ್ಧಾರ ಮಾಡಲಿಕ್ಕೆ ಬಂದಂತ ಸುರೇಶ್ ಪಾಟೀಲ್ ಮಹಾರಾಜರು ನನ್ನ ದೀರ್ಘದಂಡ ಪ್ರಾಣ ಸಲ್ಲಿಸಿ ಅದರಂತೆ ನಮ್ಮ ಮೃತ್ಯುಂಜಯ ದೀಕ್ಷಿತರ ಕುಡಿಗಳಾದಂಥ ಅದೇ ಇದರಲ್ಲಿ ಬಂದಂಥ ನೀಲಕಂಠ ಗುರುಗಳಿಗೂ ಸಹಿತ ನನ್ನ ದೀರ್ಘದಂಡ ಪ್ರಾಣ ಸಲ್ಲಿಸಿ ಅವರಿಯವರಲ್ಲದೆ ಇಡೀ ಚಿದಂಬರೇಶ್ವರ ಮಹಾರಾಜರಿಗೆ ಏನು ಬಂದಂಥ ಎಲ್ಲ ಕುಟುಂಬದ ವರ್ಗಕ್ಕೂ ನನ್ನ ದೀರ್ಘದಂಡ ಪ್ರಾಣ ಸಲ್ಲಿಸಿ ಈ ಗುರು ಪೂರ್ಣಿಮಾ ನಿಮಿತ್ತ ನಡೆಸಿದಂಥ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಗುರುಬಂಧುಗಳಿಗೂ ತಾಯಿಯರಿಗೂ ಹಿರಿಯರಿಗೂ ಎಲ್ಲ ಭಕ್ತವೃಂದಕ್ಕೂ ನನ್ನ ದೀರ್ಘದಂಡ ಪ್ರಾಣ ಸಲ್ಲಿಸಿ ಕೆಲವು ನಿಮಿಷದಲ್ಲಿ ಯಾಕಂದ್ರೆ ಟೈಮ್ ಸಾಕಷ್ಟು ಆಗಿರೋದ್ರಿಂದ 10 ನಿಮಿಷದಾಗ ನಾವು ಎದಕ್ಕೆ ಬಂದೀವಿ ಏನು ಮಾಡಲಿಕ್ಕೆ ಎದಕ್ಕೆ ನಾವು ಬರಬೇಕಾಯ್ತು ಅನ್ನೋಂಥ ಒಂದು 4 ವಿಚಾರಗಳನ್ನು ತಮ್ಮನ್ನು ಬಿಟ್ಟು ಮುಂದಿನ ಕಾರ್ಯಕ್ರಮಕ್ಕೆ ಅಪ್ಲೈ ಮಾಡಿಕೊಡೋಣ. ಯಾಕಂದ್ರೆ ಭಾಳ ಹಿಚ್ಗಾಡಬಾರ್ದು ಟೈಮ್ನಾಗ ಸ್ವಲ್ಪ ಜನ ಬೇಕಾದ್ರೆ ಕೇಳಿ ಮುಗಿಸ್ಬಿಟ್ರೆ ಭಾಳ ಚಲೋ ಅನಿಸ್ತದೆ. ಇರಲಿ, ನಾವು ಬಂದಿದ್ದಿಲ್ಲಿ ಏನಾಯ್ತಂದ್ರೆ ನಾವು ಬರ್ಬೇಕಂತಂದ್ರೆ ಬರ್ತಿದ್ದಿಲ್ಲ, ನಮ್ಗೆ ಗೊತ್ತಿಲ್ಲ. ಸುರೇಶ್ ಪಾಟೀಲ್ ಮಹಾರಾಜರು ವಿಜಯಪುರಕ್ಕೆ ಬಂದಾಗ ಇವ್ರು ಬಂದಿದ್ರು, ಗುರುಗಳು ಇವರು ನಿರ್ಗಂಡ ಗುರುಗಳು ಬಂದಿದ್ರು, ಅವ್ರ ಜೊತೆಗೆ ಇವರು ಸಾಕಷ್ಟು ಸಹಪಾಠಿಗಳು ಬಂದಿದ್ರು. ಬಂದು ವಿಜಯಪುರ ಬಂದು ಶಂಕರಣ್ಣವ್ರ ಮನೆಗೆ ಹೋಗಿ ತಮ್ಮ ದರ್ಶನ ಅವ್ರಿಗೆ ಕೊಟ್ಟು ನೀವು ಇಲ್ಲಿ ಬರಬೇಕು ಈ ಕಾರ್ಯಕ್ರಮಕ್ಕಂತ ಏನು ಅಂದರು. ಅಂದುಕೊಂಡ ನಮ್ಮ ಮಹಾರಾಜರು ಜಾಗೃತ ಆಗಬೇಕು. ಇಲ್ಲಿ ತನಕ ಇವ್ರು ಬಂದಾರ, ಎಲ್ಲ ವಿದ್ಯಾರ್ಥಿ ಬಂದಾರ, ಏನೇನು ಮಾಡಿ ನಮ್ಮ ಮಂದಿಯಿಂದ ಇಲ್ಲಿ ಕಳಿಸ್ಬೇಕು ಅಂತೇಳಿ ನಮ್ಮ ಮಹಾರಾಜರು ಒಂದು ಕರುಣೆ ಹುಟ್ಟಿ ಅಥವಾ ನಮ್ಮನ್ನು ಇಲ್ಲಿ ಕಳಿಸ್ಬೇಕು ಅಂತ ಒಂದು ಉದ್ದೇಶದಿಂದ ಇವತ್ತು ನಾವು ಗುದ್ದಾಡಿ ಬಂದೀವಿ. ಇಲ್ಲಿ ಬರ್ಬೇಕಾದ್ರೆ 4 ತಾಸು ಟೈಮ್ ತಗೊಂಡು ನಾವು ಬರ್ಬೇಕಾದ್ರೆ ವಿಜಯಪುರದಿಂದ ಬರ್ಬೇಕಾದ್ರೆ ಆದರೂ ಸಹಿತ ಇಲ್ಲಿ ಮಾಡುವ ಕ್ಷೇತ್ರದಾಗ ಮಾಡುವಂಥ ಒಂದು ಏನು ಭಕ್ತಿ ಇದೆ ನಡೆದ ಕೆಲಸ ನೋಡಿ ಗಾಬರಾದಿ ನಾವು. ಯಾಕಂದ್ರೆ ಇಷ್ಟು ಜಗತ್ತಿನಾಗ ಏನೇನೋ ನಡೆದ್ಬಿಟ್ಟ ಹೊರಗಡೆ ಎಲ್ಲ ಇಲ್ಲೆಲ್ಲ ಅನ್ನ ಪ್ರಸಾದ ಏನು, ಮಾಡೋರೇನು, ಹಾಕೋರೇನು, ಮುಂದಿನ ತಯಾರಿ ಏನು, ಚಹಾ ಕೊಡೋದೇನು, ಅವ್ರ ಮುಂದಿನ ಎಲ್ಲ ತಯಾರಿಗಳನ್ನ ಅಚ್ಚುಕಟ್ಟಾಗಿ ಮಾಡುವಂಥ ಕ್ಷೇತ್ರ ಯಾವುದೇ ಇತ್ತಂದ್ರೆ ಭಕ್ತರ ಸಂಬಂಧ ಇತ್ತಂದ್ರೆ ಅದು ಕರಿಕೆಹಳ್ಳಿ ಕ್ಷೇತ್ರ ಅಂತೇಳಿ ಇವತ್ತು ನಾವು ನಮಗನಿಸಿದ ಮಟ್ಟಿಗೆ ಹೇಳಿದ್ವಿ. ನಾವು ಇದನ್ನು ನಮಗೆ ಮಹಾರಾಜ ಕಲಿಸ್ಕೊಟ್ಟಾರ. ಎಲ್ಲಿ ಹೋದಲ್ಲಿ ನಿಮಗೆ ಏನಾದರೂ ಉಳಿಸಿ ಬರ್ರಿ ಅಂತ ಹೇಳಿ ನಮ್ಮ ಮಹಾರಾಜರಿಂದ ಹೇಳ್ಯಾರ. ಅದ್ರ ಪ್ರಕಾರ ನಾವು ಇಲ್ಲಿ ಬಂದೀವಿ. ನಾವು ನಮ್ಮ ಮಹಾರಾಜರು ರಂಗರಾವ್ ಮಹಾರಾಜರು ಅಂದ್ರೆ ಯಾರು ಭಾಳ ಜನರಿಗೆ ಗೊತ್ತಿಲ್ಲ, ಇಲ್ಲಿ ಕೂತವ್ರಿಗೆ ಗೊತ್ತಿಲ್ಲ, ನಮ್ಮ ಮಂಡಳಿಗೆ ಗೊತ್ತಿರ್ಬೋದು ಅಥವಾ ಗುರುಗಳಿಗೂ ಗೊತ್ತಿರ್ಬೋದು. ಭಾಳ ಮಂದಿ ಚಿದಂಬರೇಶ್ವರ ಸಭೆ ಏನಾದ ಮಂಡಳಿ ಏನದ ರಂಗರಾವ್ ಮಹಾರಾಜ ಪರಿಚಿತರಾಗ್ಯಾರ ಅಂತ ಹೇಳಿ ನನ್ನ ಅನಿಸಿಕೆ. ಭಾಳ ಮಂದಿ ಗೊತ್ತಾಗ್ಯದ. ಯಾಕಂದ್ರೆ ಆನ್ಲೈನ್ದಾಗ ಬರ್ತಾವ, ಪ್ರವಚನದಾಗ ಬರ್ತಾವ, ಜನರು ನಮ್ಮಲ್ಲಿ ಬರ್ತಾರ, ನಾವು ನಿಮ್ಮಲ್ಲಿ ಬರ್ತೀವಿ. ಚಿದಂಬರೇಶ್ವರದ ಏನದ ಮಂಡಳಿ ಏನದ
ನಮ್ಮ ಕುಕ್ಕಟ್ಟಿ ಕ್ಷೇತ್ರದ ಏನು ಮಂಡಳಿ ಏನಿದ್ದೀವಿ ನನಗೇನು ಏನು ಅನಿಸ್ತದೆ ಬೇರೆ ಅಂತ ಏನು ಅನಿಸಿಲ್ಲ, ನಾವೆಲ್ಲರೂ ಒಂದೇ ಅಂತ ಹೇಳಿ ನನ್ನ ಭಾವನೆ ನನಗೆ ಅನಿಸೋದು. ಯಾಕಂದ್ರೆ ನಮ್ಮ ಹಾಗಾದ್ರೆ ಪರಂಪರೆ ಏನಪ್ಪ ಅಂದ್ರೆ ಇದು ಭಕ್ತಿ ಸಂಪ್ರದಾಯ. ಭಕ್ತಿ ಅಂದ್ರೆ ಏನು? ನಿಮ್ಮ ಸ್ವರೂಪ ಸಾಕ್ಷಾತ್ಕಾರ ಪಡ್ಕೊಳ್ಳುವಂತ, ನೀವು ಮುಕ್ತರಾಗುವಂತ, ನಿಮ್ಗೆ ಕೊಟ್ಟು ಮಾಡಿಸ್ತಾನಂತ ಏನಾದ್ರು ಇತ್ತಂದ್ರೆ ಅದು ಇಂಚೇರಿ ಸಂಪ್ರದಾಯ. ಅದರಲ್ಲೇ ಬರೋದು ನಮ್ಮದು ಕುಕ್ಕಟಿ ಸಂಪ್ರದಾಯ. ಇದನ್ನು ನಮಗೆ ಕೊಟ್ಟಂತಾರೆ ಯಾರು ರೈತರು ಅಂದ್ರೆ ಇಲ್ಲೇನು ನಾವು ಮಹಾರಾಜರಿಗೆ ಫೋಟೋ ಇದು ಕರಿಕೇಳಿಗೆ ಬಂದ್ರಿ ಅವ್ರು, ನಾವೇನು ಮತ್ತೆ ಅವ್ರು ಕರ್ಕೊಂಡು ಹೋಗಂಗಿಲ್ಲ, ಅವ್ರು ಇಲ್ಲೇ ಉಳಿದು ಬಿಡ್ತಾರೆ. ಯಾಕಂದ್ರೆ ಇವ್ರಿಗೆಲ್ಲರಿಗೂ ಸಹಿತ ಮುಂದಿನ ಒಂದು ಇದಕ್ಕೆ ಅವ್ರದ್ದು ಸಹಿತ ಪಾತ್ರ ಇರಲಿ ಅನ್ನುವಂಥ ನಮ್ಮ ಮಹಾರಾಜರು ಕರುಣೆಯಿಂದ ಇವತ್ತಿನ ಸಹಿತ ಬಹುಸಾಯಿ ಮಹಾರಾಜರು ಕೊಟ್ಟಾರ ಮಧ್ಯದಲ್ಲಿ. ಇದು ಈ ಸಂಪ್ರದಾಯ ಕಟ್ಟಿದಂಥ ಸಂಸ್ಥಾಪಕರು ಈ ಇಂಚಗಿರಿ ಸಂಪ್ರದಾಯದ ಯಾರು ಹೇಳ್ತಾರೆ ಅಂದ್ರೆ ಬಹುಸಾಯಿ ಮಹಾರಾಜರು. ಇವರು ಉಮದಿ ದೇಶಪಾಂಡೆಯವರು, ಜತ್ ತಾಲೂಕಿನಾಗ ಉಮದಿ ಅಂತ ಒಂದು ಗ್ರಾಮದ, ಅದು ಮಹಾರಾಷ್ಟ್ರದಾಗ ಬರ್ತದೆ. ಇವರಿಗೆ 5,000 ಎಕರೆ ಜಮೀನು ಇತ್ತು. ಸ್ವಲ್ಪ ಕಲ್ಪನಾ ಮಾಡ್ಕೊಂಡ್ಬಿಟ್ಟು ಬರೀ ಭಕ್ತಿ ಸಂಬಂಧ ಜನರು ಉದ್ಧಾರ ಮಾಡೋ ಸಂಬಂಧ ಅದನ್ನು ತುಚ್ಛೀಕರಣ ಮಾಡಿ ಒಗದು ತಾವು ಕುದುರೆ ಮೇಲೆ ಅದಕ್ಕೆ ತಮ್ಮನಿಗೆ ಏನು ಬೇಕಾದ್ರೆಲ್ಲ ಕಟ್ಕೊಂಡು ಅಡ್ಡಾಡಿ ಪ್ರಸಾರ ಮಾಡಿ ಇವತ್ತು ಈ ಸಂಪ್ರದಾಯ ಇಷ್ಟು ಗಟ್ಟಿಮುಟ್ಟ ಆಗಬೇಕಾದ್ರೆ ಬಹುಸಾಯಿ ಮಹಾರಾಜ ಕರುಣೆಯಿಂದಲೇ ಇಷ್ಟು ಒಂದು ಸಂಪ್ರದಾಯ ಬಂತು. ಇನ್ನು ನಮಗೆ ಬಹುಸಾಯಿ ಮಹಾರಾಜನ 11 ಮಂದಿ ಸಾಕ್ಷಾತ್ಕಾರ ಪಡ್ಕೊಂಡಂತ ಟೈಮ್ ಭಾಳ ಇಲ್ಲ. ಅದಕ್ಕೆ ಏನಾಗಿದೆ ಅಂದ್ರೆ ಎಕ್ಸ್ಪ್ರೆಸ್ ಪ್ರವಚನದಲ್ಲಿ ಭಾಳಷ್ಟು ಗಾಡಿ ಹೋಗೋದಿಲ್ಲ. ಬಹುಸಾಯಿ ಮಹಾರಾಜ ಈ ಶಕ್ತಿ ಎಲ್ಲಿದ್ದು ಬಂತಂದ್ರೆ ಅವ್ರ ಗುರುಗಳಾದಂಥ ದೇವರ ನಿಂಬರಿಗೆಯ ಗುರುಲಿಂಗ ಮಹಾರಾಜರ ಅವ್ರಿಗೆ ಅನುಗ್ರಹ ಮಾಡಿದ ಮೇಲೆ ಅವ್ರು ಹೇಳಿದಂಗೆ, ಇದು ಭಾಳ ಸ್ವಲ್ಪ ನೆನ್ಪಿಟ್ಕೊಂಡಿಲ್ಲ, ಅವ್ರು ಹೇಳಿದಂಗೆ ಅಂದ್ರೆ ಗುರುಗಳು ಹೇಳಿದಂಗೆ ನೋಡಿ ಭಾಳ ಕಠಿಣ ಕೆಲಸದ. ಭಾಳ ಮಂದಿಗೆ ನಿಮಗೆ ಆಗೋದಿಲ್ಲ. ಗುರುಗಳು ಏನು ಹೇಳ್ತಾರೆ ಅನ್ನೋಂಥ ಜನ ಈ ಪರಿಸ್ಥಿತಿಗಳು ಬಂದಾಗ ಆಗಿನ ಕಾಲದಾಗ ಇಂಥ ದೇಶಪಾಂಡೆಯವರು 5,000 ಎಕರೆ ಜಮೀನು ಇದ್ದವರು ಎಲ್ಲ ಹೋಗಿ ಗುರುಲಿಂಗ ಮಹಾರಾಜ ಹೇಳಿದ್ರು 12 ವರ್ಷ ತಪಸ್ಸು ಮಾಡಪ್ಪಾನೆ ಅಂತ. ಹ್ಞೂ ಅಂದ್ಬಿಟ್ರಿ. ನಮಗೆ ಒಂದು ದಿವಸ ಬರೋದು ಅಜ್ಜೆ. ನಮಗೆಲ್ಲ ಹೆಂಗಾಗಿದೆ ನಮಗಂದ್ರೆ 7 ದಿವಸ ಬರ್ತಾರಂತಂದ್ರೆ ನಮಗೆ ಅಗಾಧ ಅನಿಸ್ಬಿಟ್ಟದ. ಇಲ್ಲಿ 7 ದಿವಸ ಬಂದು ಸೇವೆ ಮಾಡ್ತಾರೆ, ಇರ್ತಾರೆ, ಯಾರು ಎಲ್ಲಿರ್ತಾರೆ, ಏನು ಮಾಡ್ತಾರೆ, ಏನು ಯಾರಿಗೂ ಗೊತ್ತಾಗೋದಿಲ್ಲ. ಹ್ಯಾಂಗೆ ನೋಡೋದ ಇದೇ ಪಾಠವನ್ನು ನಮ್ಮ ಮಾಡೋದು ನಮ್ಮ ಕೆಲಸ. ನಮ್ಮಲ್ಲಿ ಸಹಿತ ಕುಕ್ಕಡಿ ಕ್ಷೇತ್ರದ ನೀವು ಬಂದಿರಂದ್ರೆ ಬರಲಿ ಅಂತಲ್ಲ, ಬರಲೇಬೇಕು ಅನ್ನುವಂಥ ಒತ್ತಾಯ ಸಹಿತ ನಾವು ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಯಾಕಂದರೆ ಒಂದು ಕ್ಷೇತ್ರದಿಂದ ಇನ್ನೊಂದು ಒಂದೊಂದು ಕ್ಷೇತ್ರದವ್ರು ಬಂದ್ರಂದ್ರೆ ಒಂದೊಂದು ನಾವು ಕಲ್ಕೊಂಡು ಹೋಗ್ಬೇಕಾಗ್ತದೆ. ನಮ್ಮ ಮಹಾರಾಜರು ನಿಷ್ಕ್ರಿಯತೆ ಮುಂದೆ ಬರ್ತದೆ. ನಮ್ಮ ಮಹಾರಾಜರು 5 ನಿಮಿಷ ಹೇಳ್ತೇನೆ. ಬಹುಸಾಯಿ ಮಹಾರಾಜ 12 ವರ್ಷ ತಪಸ್ಸು ಮಾಡಕ್ಕೂ 12 ವರ್ಷ ತಪಸ್ಸು ಮಾಡಿದ್ರು. 9 ಊಟ ಮಾಡಂತಿದ್ರು, 9 ಊಟನ ಮಾಡಿದ್ರು. 2 ಹೊತ್ತು ಮಾಡಿದ್ರು ಸಹಿತ ನಮ್ಗೆ ಸಾಲವಂತ 9 ತಾಸು ಮಾಡ್ತಿದ್ರು. ಹೆಂಗೆ ಮಾಡ್ತಿರ್ಬೇಕು? 9 ತಾಸು ಹೆಂಗೆ ಕೊಡ್ತದದು? ಟೈಮ್ ಹೆಂಗೆ ಸಿಗ್ತದೆ? ನಮಗೆ ಮೊಬೈಲ್ ನೋಡ್ಲಿಕ್ಕೆ ಸಾಲೋದು ಟೈಮ್ ಈಗ ಅಷ್ಟು ಅದ್ರೊಳಗೆ ಸಿಕ್ಕೊಂಡಿರ್ತೀವಿ ನಾವು. ಎದ್ರಾಗ ಸಿಕ್ಕೊಂಡ್ರೆ ಮನುಷ್ಯ ಬಹಳಷ್ಟು ಜನ ಪ್ರಪಂಚದಾಗ ಸಿಕ್ಕೊಂಡ್ಬಿಟ್ಟಾರೆ. ಇಂಥವ್ರು ಎಲ್ಲೇನೋ ಉದಾಹರಣೆಗೆ ಸಿಗ್ತಾರೆ. ಈಗ ಹೊರತಾಗಿ ಎಲ್ಲರೂ ಸಿಗುದಿಲ್ಲ. ಇವರು ನೌಕರಿ ಮಾಡೋರೇ. ಸುರೇಶ್ ಪಾಟೀಲ್ ಗುರುಗಳು ಹೆಲ್ತ್ ಡಿಪಾರ್ಟ್ಮೆಂಟ್ ನೌಕರಿ ಮಾಡಿ ತನ್ನ ಭಕ್ತಿ ಪ್ರಸಾದ ಕಿರಿಕಿರಿ ಆಗ್ತದೆ ಅಂತ ಹೇಳಿ 15 ವರ್ಷ ಇದ್ದಾಗನ ಅವೇರ್ನೆಸ್ ಕೊಟ್ಟು ಇವತ್ತು ಹೆಂಗಾಗ್ಯಾರ ಅಂತಂದ್ರೆ ಅವ್ರನ್ನ ನೋಡಿದ್ರೆ ಚಿದಂಬರೇಶ್ವರ ಮಹಾರಾಜರು ನೋಡಿದಂಗೆ ಅಂತ ಅದಕ್ಕೆ ಕೆಲಸ ಅನ್ನೋದಕ್ಕೆ ಹಂಗ ಸುಮ್ಮನೆ ಆಗೋದಿಲ್ಲ. ಏನಾದ್ರು ತೇಜ್ ಬರಬೇಕು, ಏನಾದ್ರು ಶಕ್ತಿ ಬರಬೇಕಾದ್ರೆ ಏನು ಹೇಳ್ಯಾರ ಅದನ್ನು ಮಾಡಿದ್ರು. ಹಂಗೆ ಬಹುಸಾಯಿ 12 ವರ್ಷ ಮಾಡಿ ನಡ್ಕೋತ ದೇವರ ಊರಿಗೆ ಹೋಗಿ ಮಹಾರಾಜರು ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ಭಾಳ ಏನು ಹೇಳೇ ಇಲ್ಲ. ಅವ್ರು 12 ವರ್ಷ ಮಾಡಿದ್ರು. ಗ್ರೂಪಾಗಿ ಗುರುಲಿಂಗ ಮಹಾರಾಜ್ ಏನಪ್ಪ 12 ವರ್ಷ ಮಾಡಿ ಭಾವರಾಯ ಅಂತೇನು ಅಲ್ಲಿಲ್ಲ. ಇನ್ನು 12 ವರ್ಷ ಮಾಡಂದ್ರಿ ಬಹುಸಾಯಿ ಮಹಾರಾಜರಿಗೆ ಮತ್ತೆ 9 ತಾಸು ಮಾಡಿದ್ರು. ಮತ್ತೆ ಏನು ಮಾಡಿದ್ರು? ಬರೇ ಒಂದು ಕಪ್ ಹಾಲು ಕುಡಿದು 12 ವರ್ಷ ತಪಸ್ಸು ಮಾಡಿದ್ರು. 24 ವರ್ಷ ಆಯ್ತು. ಮತ್ತೆ ಹೋದ್ರು ಅವ್ರು ಭೇಟಿಯಾಗಿಕ್ಕೆ. ಯಾವತ್ತೂ ಅವರ ಒಳ್ಳೆಯದಾಗಿದ್ದಾಗ ಭೇಟಿ ಆಗೋ ಪ್ರಶ್ನೆನೇ ಇಲ್ಲ. ಇವ್ರು ಚಿದಂಬರೇಶ್ವರ ಎಲ್ಲಿದ್ದಾರೆ ಅಂತ ಕೇಳಿದ್ರು. ಇಬ್ಬರಿಗೆ ಏನು ಕೇಳೋದು? ಹೃದಯದಾಗ ಇದ್ದಾರೆ ಅವ್ರಿಗೆ ಚಿದಂಬರೇಶ್ವರರು. ಅವ್ರಿಗೇನು ಕೇಳೋ ಪ್ರಶ್ನೆನೇ ಇಲ್ಲ. ಹಂಗೆ ಹೋಗಿ ನಮಸ್ಕಾರ ಮಾಡಿದ್ರು. ಭೌರಯ್ಯ ಇನ್ನು 12 ವರ್ಷ ಮಾಡಂದ್ರಿ. ಮತ್ತೆ 9 ತಾಸು ಮಾಡು, ಎದ್ದು ನಿಂತು ಮಾಡಂತ ಹೇಳಿದ್ರಿ. ಎದ್ದು ನಿಂತು ಮಾಡೋದು ಹೆಂಗೆ ಮಾಡಿದ್ರು? ಮತ್ತೆ
ಮನುಷ್ಯ ಮಾಡಿದ್ರು ಕಾಲು ಹಿಂಗಾಗು ಹೆಂಗರಾಗು ಅಲ್ಲ ಜುಟ್ಲ ತೊಗೊಂಡು ಮ್ಯಾಲ ಜಲ್ದಿ ಕಟ್ಟಿ ಅಕಸ್ಮಾತ್ ಜುಟ್ಟು ಹಿಂಗೆ ಮಾಡಿದ್ರೆ ಹೆಂಗೆ ನಿಮ್ಗೆ ಪುನಃ ಜಗ್ಗಿ ಕೂತಾಗ್ತದೆ ಹೆಂಗೆ ಆಗ್ತದೆ ಏನೋ ಹಂಗೆ 12 ತಾಸು ಮಾಡಿದಾಗ ಬರೀ ಏನು ತಿಂದ್ರೆ ಅಂದ್ರೆ 5 ಉತ್ತುತ್ತಿ ತಿಂದು ಮಾಡಿ ಅದನ್ನು ಮಾಡಿದ 36 ವರ್ಷ ತಪಸ್ಸು ಮಾಡಿ ಗುರುಲಿಂಗ ಮಹಾರಾಜರ ಹೋಗಿ ಭೇಟಿ ಅವರು ಏನೂ ಮಾತಾಡಲಿಲ್ಲ. ಗುರುಲಿಂಗ ಮಹಾರಾಜರು ಭೌರಯ್ಯ ನಿನಗೆ ಬ್ರಹ್ಮ ತೇಜ ಬಂದದ, ನೀ ಏನು ಮಾತಾಡ್ತಾ ಸರಿಯಾಗಿ ಬರ್ತದ, ನೀ ಪಾರ್ ಅಂದ್ರೆ ಪೋರ್ ಆಗ್ತದ, ಪೋರ್ ಅಂದ್ರೆ ಪಾರ್ ಆಗ್ತದೆ. ಹಿಂದಿ ಸೈಡ್ ಭಾಷೆ ಅಷ್ಟೊಂದು ಶಕ್ತಿ ಬಂತು. ಹೆಂಗೆ ಬಂತು ಅಂದ್ರೆ ಗುರುವಿನ ಆಜ್ಞೆ ಅಂತ ಏನು ನಡ್ಕೊಂಡು ಅವ್ರು ಹೇಳಿದಂಗೆ ಹೆಂಗೆ ನಡೆದ್ರು ಅಂಥೇಳಿ 36 ವರ್ಷ ಶಕ್ತಿ. ಅದ್ರ ಜೊತೆ ಗುರುಲಿಂಗ ಮಹಾರಾಜ 36 ವರ್ಷ ಮಾಡಿದಂತೆ ಭಾಳ ಕಠಿಣ ಅಂದ್ರೆ ಭಕ್ತಿ. ನೀವು ಹೇಳೋದು ಈಗ ಬಂದು 7 ದಿವಸ ಇರ್ತೀವ್ರಿ, ಬಂದೆಲ್ಲ ಶಿಸ್ತಾಗ ಹಾಕ್ತಾರೆ. ಇಲ್ಲಿ ಬರೀ ಒಂದ ಕಪ್ ಹಾಲು ಕೊಟ್ಟ ಮೇಲೆ 7 ದಿವಸ ಇರೋಂತಂದ್ರೆ ಭಾಳ ಮಂದಿ ಕಠಿಣ ಆಗ್ತದೆ. ಎಲ್ಲ ವ್ಯವಸ್ಥೆ ಸೀರಿಯಲ್ ಅಂದ್ಕೊಂಡು ಎಲ್ಲ ಭಕ್ತ ಮಂಡಳಿ ಇರ್ತೀವಿ, ಆನಂದ ಇದ್ದೀವಿ. ಅದು ಚಿದಂಬರೀಶ್ವರ ಮಾಡಿದಂಥ ಉಪಕಾರ ಅದು ಕೊಟ್ಟಾರೆ ಇಲ್ಲೇ. ಅವ್ರ ಸುತರಾದಂಥ ಮೃತ್ಯುಂಜಯ ದೀಕ್ಷಿತರು ಸಹಿತ ಇಲ್ಲಿ ಮಾಡಿದಂಥ ಒಂದು ಶಕ್ತಿ ಕಾರ್ಯದಿಂದ ಈ ಕ್ಷೇತ್ರ ತಪ್ಪಿ ಹೇಳಿ ನಾವು ಬರೀ ಕೇಳ್ತಿದ್ದೀವಿ. ಏನು ಕೇಳಿದ್ರು ನಾನು ಕೇಳಿದ್ದು ಒಂದು 10-15-20 ವರ್ಷದಿಂದ ಸುದ್ದಿ. ಸುರೇಶ್ ಪಾಟೀಲ್ ಗುರುಗಳು ಯಜ್ಞ ಮಾಡೋ ಕುಂಡದಾಗಬೇಕು ಅಂತೇಳಿ ಹೆಂಗೆ ಬಿಡ್ತಾರೆ. ನಾನು ಕೇಳಿದ್ದೆ ಪಾರ್ವತಿ ದ್ರಾಕ್ಷಾಯಿನಿ ಇರಾಕ್ ಬಿದ್ದಿದ್ಲು. ಇದನ್ನು ಯಜ್ಞ ಮಾಡೋ ಹೊತ್ತಿನಾಗ ಯಾರು ದಕ್ಷ ಪ್ರಜ್ಞೆ ದಕ್ಷ ಯಜ್ಞ ಮಾಡಿದಾಗ ದ್ರಾಕ್ಷಾಯಿನಿ ಬಿದ್ದಿದ್ದು ಕೇಳಿದ್ವಿ ನಾವು ಹಿಸ್ಟ್ರಿ ಒಳಗೆ. ಮತ್ತೆ ಎತ್ತದಾಗ ಯಾರು ಬಿದ್ದಿದ್ರು ಅಂದ್ರೆ ಅದು ಸುರೇಶ್ ಪಾಟೀಲ್ ಗುರುಗಳು ಮತ್ತೊಬ್ಬರು ಯಾರು ಅಂಥದ್ದು. ಇವತ್ತಿನ ದಿವಸ ಇಡೀ ಜಗತ್ ಇಡೀ ಭಾರತ ದೇಶನ ಅಡ್ಡಾಡಿರ್ತಾರೆ. ಎಲ್ಲಿದ್ವಿ ಚಿದಂಬರೀಶ್ವರ ಗುರುಗಳು ಈ ಕ್ಷೇತ್ರಗಳಲ್ಲೆಲ್ಲ ಅಡ್ಡಾಡಿ ಪಾದಯಾತ್ರೆಯಿಂದನೇ ಹೋಗ್ತಾರೆ. ಇನ್ನು ಅವ್ರು ಹೆಂಗೆ ಕಲ್ಪನಾ ಬಂದ್ಬಿಟ್ಟರು, ಈ ಚಿದಂಬರೇಶ್ವರ ಮಾಡ್ತಾರೋ ಏನು ಮಾಡ್ತಾರೋ ನಿಮ್ಮ ಮಂದಿ ಬಾಯಲ್ಲಿ ಕೇಳಿದೆ. ಅವ್ರ ಜೋಡಿ ಸಾವಿರಾರು ಮಂದಿ ಹೋಗ್ಬಿಡುವಂತ. ಅವ್ರ ಟಿಕೆಟ್ ಹೆಂಗೆ ತೆಗಿಸ್ತಾರೋ, ಅವ್ರು ಕರ್ಕೊಂಡು ಹೆಂಗೆ ಹೋಗ್ತಾರೋ, ಅವ್ರ ವ್ಯವಸ್ಥೆ ಹೆಂಗೆ ಮಾಡ್ತಾರೋ. ಇದು ಯಾರು ಇಲ್ಲಪ್ಪ ಅಂತಂದ್ರೆ ಶಿವ ಚಿದಂಬರೇಶ್ವರ ಇಲ್ಲ. ಈ ಬಹುಸಾಯಿ ಮಹಾರಾಜರು ಹಿಂಗೆ ಮಾಡಿದ ಮೇಲೆ ಅವ್ರಿಗೆ 11 ಮಂದಿ ಸಾಕ್ಷಾತ್ಕಾರ ಪಡ್ಕೊಂಡ್ರು. ಸಾಕ್ಷಾತ್ಕಾರ ಪಡ್ಕೊಂಡೋದ್ರಿಂದ ಭಾಳ ತಿಳ್ಕೊಬೇಡಿ. ಸರಳ ಕೆಲಸ ಅಲ್ಲ. ದಾಸ ರಾಜಾರಾಮರು ಚಿದಂಬರೇಶ್ವರ ಅತಿ ಭಕ್ತನಕ್ಕಿಂತ ದಾಸರು. ಹಂಗೆ ನಮ್ಮ ಬಹುಸಾಯಿ ಮಹಾರಾಜನಿಗೆ 11-12 ಮಂದಿ ದಾಸರಂತೆ ಕೆಲಸ ಮಾಡಿ ಅವ್ರಿಗೆ ಏನು ಹೇಳಿದಂಗೆ ಮಾಡಿದಾಗ 12 ಮಂದಿಗೆ ಇದಕ್ಕೆ ಪದವಿ ಸಿಕ್ತು, ವಿಮಲಬ್ರಹ್ಮ ಪದವಿ ಸಿಕ್ತು. ಆ ಸಾಕ್ಷಾತ್ಕಾರ ಪಡ್ಕೊಂಡು ಅದರೊಳಗೆ ನಮ್ಮ ರಾಜ ರಾಮಚಂದ್ರ ಮಹಾರಾಜರು ಒಬ್ಬರು. ಅವರು ನಮ್ಮ ಮಹಾರಾಜ ಗುರುಗಳು. ಈ ಕಡೆ ಕೂತವರೇ ರಾಜ ರಾಮಚಂದ್ರ ಮಹಾರಾಜರು. ಇವರು ಭಾಳ ಇದರಿಂದ ಭಾಳದ. ಇವರು ಆಗಿನ ಬ್ರಿಟಿಷರ ಕಾಲದಾಗ ಕಲೆಕ್ಟರ್ ಆಗಿನ ಕೆಲಸದೊಳಗೆ ಈಗಿನ DC ಪೋಸ್ಟ್ ಇರುವಂಥ ಪೋಸ್ಟ್ನಾಗಿದ್ದರು. ಮ್ಯಾಟ್ರಿಕ್ ಕಲ್ತಿದ್ದು ಖರೆ ಅಂಥ ಇಂಟೆಲಿಜೆಂಟ್ ಇದ್ರು. ಅವ್ರು ಎಷ್ಟು ಶಾಣಾಗಿದ್ರು ಅಂದ್ರೆ ಜ್ಞಾನ ಇತ್ತಂದ್ರೆ ಇಡೀ ಬ್ರಿಟಿಷರ ಅವ್ರಿಗೆ ಏನು ನೌಕರಿ ಮಾಡ್ತಿದ್ರು ಇವ್ರು ಅಂಡರ್ದಾಗ ಇದ್ದಂಗೆ ಅಷ್ಟು ಶಾಣೆ. ರಾಮರಾವ್ ಮಹಾರಾಜರು ಕುಲ್ಕರ್ಣಿ ವರ್ತಿ ಕುಲ್ಕರ್ಣಿ ಶಾಣೆ. ಅಂಥವ್ರು ಬಹುಸಾಯಿ ಮಹಾರಾಜನಿಗೆ ಮತಮಸ್ತಕನಾಗಿ ನನ್ನ ಗುರು ಅಂತಂದ್ರೆ ನನ್ನ ಜಗತ್ತಿನ ನಾನು ಏನಾದರೂ ಸಿಕ್ಕಿತ್ತಂದ್ರೆ ಅವರಿಂದ ಸಿಕ್ಕಂತ ಹೇಳಿ ಎಲ್ಲ ಕಡೆ ಹೇಳ್ತಾ ನೌಕರಿ ಮಾಡ್ಕೊತಿದ್ರು. 1914 ಇಸ್ವಿ ಒಳಗೆ ಬಹುಸಾಯಿ ಮಹಾರಾಜರು ನಿರ್ಯಾಣ ಆದಮೇಲೆ ಭಾಳಷ್ಟು ತೊಂದರೆ. ನಮ್ಗೆ ಎಲ್ಲ ಕಡೆ ಹಂಗೆ ಆಗ್ತದೆ. ಮನೆಯಾಗ ಒಬ್ಬ ಹಡತ್ತಾಗ ಹೋದಂದ್ರೆ ನಮಗೆ ತ್ರಾಸ ಮಾಡ್ಕೊತೀವಿ. ಜಗತ್ತಿಗೆ ಉಪಕಾರ ಮಾಡುವಂಥ ಜನರು ಬಂದ್ರು ಅಂದ್ರೆ ಹೋದ್ರು ಆ ತ್ರಾಸ ಮಾಡ್ಕೊಂಡ್ರು, ಎಲ್ಲ ಮಂದಿಯವ್ರಿಗೆ ತ್ರಾಸ ಮಾಡ್ಕೊಂಡು. ಅದ್ರಾಗ ರಾಮರಾವ್ ಮಹಾರಾಜರು ತ್ರಾಸ ಮಾಡಿಕೊಂಡು 1915 ಇಸ್ವಿ ಒಳಗೆ ರಾಮರಾವ್ ಮಹಾರಾಜರಿಗೆ ತಾಳಿಕೋಟಿ ಒಳಗೆ ನೌಕರಿಗೆ ಕ್ಯಾಂಪ್ ಕೊಟ್ಟರು. ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕಡೆ ಇತ್ತು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಂದಾಯ ಇಲಾಖೆ ನಾವು ಕೈಯಾಗಿತ್ತು, 2 ಇಲಾಖೆ ಅವ್ರ ಕೈಗಿತ್ತು. ಅಲ್ಲಿ ಹೋಗಿ ನೌಕರಿ ಮಾಡುವ ಹೊತ್ತಿನಾಗ 1915 ಇಸ್ವಿ ಒಳಗೆ ರಾತ್ರಿ 2:30 ಬಹುಸಾಯಿ ಮಹಾರಾಜ ದೇಶಕ್ಕೆ 1 ವರ್ಷ ಆಗಿತ್ತು. ಅವಾಗ ರಾತ್ರಿ 2:30 ಇವ್ರು ಹೇಳ್ತಾರೆ, ರಾಮರಾಯ ಭಕ್ತಿ ಮುಂದಾಗಿರೋ ಕಣ್ಣು ಇಟ್ಬಿಡಿ ಅಂತ ಹೇಳಿ. ಅದೇ 2:30 ಟೈಮಿಗೆ ರಾಜೀನಾಮೆ ಕೊಟ್ಟಂತ ಯಾರಾದ್ರೂ ಸದ್ಗುರು ಬಳಿತಾರೆ ರಾಜ ರಾಮಚಂದ್ರ ಮಹಾರಾಜರು ಅಂತ ಹೇಳಿ ನಿಧಿ ತಗೊಂಡು ಹೇಳೋದು. ಯಾರು ಬಿಡ್ತಾರೆ ನೌಕರಿ? ಇವ್ರು ಬಿಟ್ಟಾರೆ ಬಿಡ್ರಿ. ಮಂದಿಲ್ಲ ನಮ್ಮ ನೌಕರಿ ಬಿಟ್ರೆ ಇವ್ರಿಗೆ ತಲೆ ಕೆಟ್ಟದ್ದು ಅದಕ್ಕೆ ಬಿಟ್ಟಾರೆ. ಇವ್ರಿಗೆ ಈಗ ಒಂದು ನೌಕರಿ ಅಂತ ಕರಿ ಅದ್ರ ಸಂಬಂಧ ಅಲ್ಲ.
ಜಗತ್ತಿನ ಉಪಕಾರ ಸಂಬಂಧ ಯಾರಾದ್ರೂ ಒಬ್ಬರು ಬಿಟ್ರೆ ಸುರೇಶ್ ಪಾಟೀಲ್ ಗುರುಗಳು ಬಿಟ್ಟಾರ ಹೊರತಾಗಿ ಯಾಕೆ ಸಂಬಂಧ ಬಿಟ್ಟಿಲ್ಲ, ಮೀಡಿಯಲ್ಲಂತೂ ಬಿಟ್ಟಿಲ್ಲ, ಅವ್ರಿಗೆ ಎಲ್ಲರೂ ಅವಶ್ಯಕತೆಯೂ ಇದ್ದಿದ್ದಿಲ್ಲ. ಬರೇ ಭಕ್ತರು ಉದ್ಧಾರ ಮಾಡುವ ಸಂಬಂಧ ಇಡೀ ಸುತ್ತಮುತ್ತ ಹಳ್ಳಿಗಳನ್ನೆಲ್ಲ ಕೂರ್ಸಿರಲ್ಲ. ಇವತ್ತು ಮಾಡಿದಂಥ ಕೆಲಸ ಅದನ್ನ ಯಾರು ವರ್ಣನೆ ಮಾಡುವಂಥ ಕೆಲಸ ಮಾಡ್ಯಾರ. ಇವ್ರು ನಮ್ಮ ರಾಮರಾವ್ ಮಹಾರಾಜರು, ಇವರಿಗೆ ಬಹುಸಾಯಿ ಮಹಾರಾಜರು ಇದ್ದಾಗನ ಧ್ಯಾನದ ರಾಜ ಅಂತೇಳಿ ಬರುತ್ತಿದ್ದಾರೆ. ಇವತ್ತು ಧ್ಯಾನ ಮಾಡಿದ್ರು, ಒಂದು 36 ವರ್ಷ ಮಾಡಿದ್ರು. ನಮ್ಮ ರಾಮರಾವ್ ಮಹಾರಾಜರಿಗೆ ಧ್ಯಾನದ ರಾಜ ಅಂತ ಕೊಟ್ಟಿದ್ರು. ಅವರು ಒಬ್ಬ ಯೋಗ್ಯ ಶಿಷ್ಯನನ್ನು ಹುಡುಕಾಡ್ಕೊತ ಹೊಂಟಿದ್ರು. ನನಗೊಬ್ಬ ಶಿಷ್ಯ ಬೇಕಂತ ಹೊಂಟಾಗ ಸಾಲುಡಿಗೆ ಹೋದಾಗ ನಮಗೇನು ಉದ್ಧಾರ ಮಾಡಿದಂಥ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಊರು ಅದೇ, ಹುಟ್ಟಿದ್ದು ಊರು ಅದೇ. ಅವ್ರು ಹುಟ್ಟಿದ್ದು 2/12/1957 ನಮ್ಮ ಮಹಾರಾಜರು ಜನನ ಆಯಿತು. ಇವ್ರಿಗೆ 15 ವರ್ಷ ಇದ್ದಾಗನ ರಾಮರಾವ್ ಮಹಾರಾಜರು ಭೇಟಿ ಆಯಿತು. ಶ್ರೀರಾಮರು ಭೇಟಿಯಾಗಿ ಉದ್ಧಾರ ಮಾಡಿದ್ರು, ಅನುಗ್ರಹ ಮಾಡಿದರು. ಮುಂದೆ ಇವರಿಗೆ 160 ಎಕರೆ ಜಮೀನಿತ್ತು ನಮ್ಮ ಊರಾಗ, 7 ಕುಲಕರ್ಣಿ. ಇಷ್ಟೆಲ್ಲ ಆಸ್ತಿ ಇದ್ದರೂ ಸಹಿತ ಯಾವಾಗ ರಾಮರಾವ್ ಮಹಾರಾಜರು ಅವ್ರ ಮೇಲೆ ಹಸ್ತಾಗಿಟ್ಟರು, ಅವ್ರಿಗೇನು ಅನುಗ್ರಹ ಮಾಡಿದ್ರು, ಇದ್ರ ಕಡೆ ಪ್ರಪಂಚದ ಕಡೆ ಲಕ್ಷಣ ಹೋಗಿ ಯಾವತ್ತೂ ಧ್ಯಾನಕ್ಕೆ ಹೋಗಿ ತಮ್ಮ ಹೊಲ ಹೋಗ್ತಿದ್ರು. ಈಗ ನಡೀತು. ಮುಂದೆ ರಾಮರಾವ್ ಮಹಾರಾಜ ಆಯ್ತಂತ ಮದುವೆನ ಆಯಿತು. ಒಂದು ಮಗನೂ ಹೋಗ್ತಿದ್ರು, 15 ವರ್ಷ ತೀರ್ಕೊಂಡಿತ್ತು, ಅವ್ರು ಹೋಗಿಬಿಡ್ತು. ಅದ್ರ ಬಗ್ಗೆ ಲಕ್ಷಣ ಕೊಡಲಿಲ್ಲ. ಮುಂದೆ 1941 ಇಸ್ವಿಗೆ ಎಲ್ಲನೂ ವ್ಯವಸ್ಥೆ ಮನೆಯೊಳಗೆ ಮಾಡಿ ನಮ್ಮ ಮಹಾರಾಜರು ಹೆಸರು ಹಾಕ್ಕೊಂಡು ಮುಟ್ಟು ಮರಿ ಅರಿವಿ ಮೇಲೆ 3 ಬಿಟ್ಟು ಮುಂದೆಲ್ಲ ಪಂಡರಪುರಕ್ಕೆ ಹೋಗಿ ಬಂದು ಎಲ್ಲ ಕುಗ್ಗಡ್ಡಿ ಕ್ಷೇತ್ರಕ್ಕೆ ಬಂದು ಕುಗ್ರಾಮ ಅನ್ನೋದು ಕ್ಷೇತ್ರ ಮಾಡಿ ನಮ್ಮನ್ನೆಲ್ಲ ಉದ್ಧಾರ ಮಾಡಿದಂತಾರೆ. ಯಾರಾದ್ರೂ ಇದ್ರೆ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಅಂತೇಳಿ ಈ ಕ್ಷೇತ್ರದ ಹೇಳಿಕೆ ನನಗೆ ಭಾಳ ಆನಂದ ಅನಿಸ್ತದೆ. ಗಟ್ಟಿ ಹೇಳಿ ನಮಗೇನು ಭಾಳ ದೂರ ಏನಿಲ್ಲ, ನೀವೆಲ್ಲ ತಿಳ್ಕೊಂಡಾಗ ನೀವೇನು ಈಗ ಬಂದಾಗ ಇವತ್ತು ತರಬೇಡಿ. ಗಟ್ಟಿ ಹೇಳಿಗೆ ನಮಗೆ ಯಾವತ್ತೂ ಸಂಬಂಧ ಇದ್ದಿದ್ದು. ನಮ್ಮ ಮಹಾರಾಜರು ಮುರುಗೋಡು 5-6 ಸಲ ಹೋಗಿದ್ದು. ಹೋಗಿ ಅಲ್ಲಿ ಆರತಿ ಹಚ್ಚಿ ಒಂದು ಕಣ್ಣಾಗ ನೀರು ಬಿಡ್ತಿತ್ತು. ಚಿದಂಬರೇಶ್ವರ ಹೆಸರು ತೆಗೆದು ನಮ್ಮ ಮಹಾರಾಜರಿಗೆ ಅಂತ ಉಪಕಾರ ಮಾಡಿದಂಥ. ಯಾಕೆ ಚಿದಂಬರೇಶ್ವರ ಮಜಾ ಹಾಕ್ಬಿಡೋದು ನಾವು ನಾನು ಸಾಕಣೆ ವಿಚಾರ ಮಾಡಿದ್ವಿ. 265 ವರ್ಷ ಆಗಿದೆ ಅವೆಲ್ಲ ಈಗ ಹೇಳ್ಬಿಟ್ಟು ನೀರಾಟ ಹೋಗಿ ಇವತ್ತಿಗೂ ಎಲ್ಲ ಜಗತ್ತಿನ ತುಂಬ ಚಿದಂಬರೇಶ್ವರದೆಲ್ಲ ನಡೆದಲ್ಲ. ಇವ್ರು ಯಾರು ನೋಡೇ ಒಬ್ಬರು ಅವ್ರನ್ನ. ಆದ್ರೂ ಯಾಕೆ ನಡೆದಂದ್ರೆ ಮಾಡಿದಂಥ ಉಪಕಾರ ಅವರು ಜಗತ್ತಿಗೆ ಮಾಡುವ ಸಂಬಂಧ ಅವತಾರ ಮಾಡುವಂಥ ಚಿದಂಬರೇಶ್ವರ ಮಹಾರಾಜರು ಶಿವನ ಅವತಾರ, ಶಿವನ ಅವತಾರ ಅಂಥವ್ರು ಬಂದಾರ. ನಮ್ಮ ಮಹಾರಾಜ ನಮಗೆಲ್ಲ ಬಂದು ಆ ದೊಡ್ಡದವ್ರೆ ಇದು 2-3 ತಾಸಿನ ಕಟ್ಟಿ ಟೈಮ್ ಕಡಿಮೆ. ಇಂಥ ನಮ್ಮ ಮಹಾರಾಜರು ಎಲ್ಲ ಕ್ಷೇತ್ರಕ್ಕೂ ಹೋಗಿದ್ರು, ಎಲ್ಲರನ್ನೂ ಭೇಟಿ ಆಗ್ತಿದ್ರು. ಚಿದಂಬರೇಶ್ವರ ಮಹಾರಾಜರ ಬಗ್ಗೆ ಅಷ್ಟೊಂದು ಪ್ರೇಮನೂ ಇತ್ತು. ಕುಕ್ಕಟ್ಟಿ ಮಠದೊಳಗೆ ಸಹಿತ ಚಿದಂಬರೇಶ್ವರ ಫೋಟೋ ಹಾಕಿದವ್ರು ಯಾರು ಇದ್ರೆ ನಮ್ಮ ಮಹಾರಾಜರಲ್ಲಿ ಹಾಕ್ಯಾರ. ಇವತ್ತಿಗೂ ಆ ಫೋಟೋ ಅಲ್ಲಿ ನಮ್ಮ ಮಠದಾಗದ. ಇಷ್ಟು ಪ್ರೇಮ ಅವ್ರ ಮೇಲೆ ಇದ್ರು ಅಂತ ಹೇಳಿ ಇವತ್ತು ನಮ್ಮನ್ನು ಇಲ್ಲಿ ಕಳಿಸ್ಯಾರ. ಸುಮ್ಮನೆ ಬಂದಿಲ್ಲ ನಾವು ಹಂಗ ಅವ್ರ ಆದೇಶ ಆತ್ ನಮಗ. ಅವ್ರು ಬಂದರು, ನಿಮ್ಮದು 2 ವಿಚಾರಗಳನ್ನ ಅವ್ರು ಹೇಳಿ ಹೋಗ್ರಿ ಅಂತ ಕಳಿಸ್ಯಾರ. ಹೊರತಾಗಿ ಸುಮ್ಮ ಬಂದು ಪ್ರಸಾದ ತಗೊಂಡು ಹೋಗುವಂಥ ಜನ ನಾವು ಅಲ್ಲ. ನಮ್ಮ ಮಹಾರಾಜರು ಹಂಗೆ ಎಲ್ಲಿ ಹೋದ್ರು ಸಹಿತ ಯಾರ ಮನೆಯಾಗ ಊಟ ಮಾಡಿದ ಮೇಲೆ ಕಸ ತೆಗೆದ್ರೆ ಬರೀ ಅಂತಿದ್ರು ನಮ್ಮ ಮಹಾರಾಜರು. ಅಷ್ಟು ಸೂಕ್ಷ್ಮ ಇದ್ದವ್ರು ನಮ್ಮ ಮಹಾರಾಜರು. ನಮ್ಮೆಲ್ಲ ಕಳಿಸ್ಯಾರ. ಮುಂದಿನ ಕೀರ್ತನ ಕೇಳತ್ತಂತ್ರಿ. ಅದಕ್ಕೆ ಇದು ವಿಚಾರ ಇನ್ನೂ ಮತ್ತೆ ಯಾವಾಗಲೂ ಬಂದ್ರೆ ಸಹಿತ ನಮ್ಮ ಮಹಾರಾಜರ ಚರಿತ್ರೆ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ನಾವು ಮಾಡ್ತೀವಿ. ಯಾಕಂದ್ರೆ ಒಂದು ಕುಡ್ಕೊಂಡಿದೆ. ಈಗ ಮಹಾರಾಜರು ಯಾವಾಗ ಬಿಜಾಪುರಕ್ಕೆ ಬಂದರು, ಗುರು ದ್ವಯರು ನಮಗೆ ಅವ್ರ ಸಂಬಂಧ ಕೂಡಿತು. ಅವರು ಸಹಿತ ನಮ್ಮ ಶ್ರೀ ಕ್ಷೇತ್ರ ಕುಗ್ಗಟ್ಟಿಗೆ ಬರ್ಬೇಕಂತ ಹೇಳಿ ಸಮಕ್ಷಮ ನಮ್ಮ ಮಹಾರಾಜ ಮುಂದೆ ಅವ್ರಿಗೆ ನಾವು ಇವತ್ತಿನ ದಿವಸ ಆಮಂತ್ರಣ ಕೊಟ್ಟು ಅನ್ನೋದಕ್ಕಿಂತ ಮಾಡ್ಕೋತೀವಿ. ನಮ್ಮ ಸಪ್ತಾಹ ಈ ಸಲ ಇರೋದು ರಾಮರಾವ್ ಮಹಾರಾಜರ ಸಪ್ತಾಹ ಇದೇ 13, 14, 15ನೇ ತಾರೀಕು ತಾವು ಬರ್ಬೇಕಂತೇಳಿ ನಮ್ಮ ಆಗ್ರಹ ಅದ. ತಾವು ಬಂದು ನಮ್ಮ ಮಂಡಳಿ ಎಲ್ಲ ನೋಡಿದ್ರಿ ಅಂದ್ರೆ ನಮಗೂ ಆನಂದ ಅನಿಸ್ತದೆ. ನಾವೆಲ್ಲರೂ ಬಂದು ನಮಗೆ ಆನಂದ ಅನಿಸ್ಯದ. ನೀವು ಬರ್ರಿ. ನಮ್ಮದು ಈ ನಿಮ್ಮನ್ನು ನೋಡಿದ್ರೆ ನಿಮ್ದು 15 ಎಕರೆ ಜಾಗ ಅದೇ. ನಾನು ಅಂದಾಜು ಹೇಳಿದ ಸುದ್ದಿ 15 ಎಕರೆ ಒಳಗೆ ಏನು ಬೇಕಾದ ಏನೇನು ಮಾಡ್ಯಾರಂತ ಯಾವ ರೇಖೆ ನಾವು ಹೆಂಗೆ ಪೂಜೆ ಮಾಡ್ತಾರೆ, ಹೆಂಗ್ರಿ ಹೇಳ್ತಾರೆ. ಶಂಕಣ್ಣ ಹೇಳಿದ 4ಕ್ಕೆ 3 ಎದ್ದು ಬಿಡ್ತಾರೆ, 4 ತಾಸು ಪೂಜೆ ಮಾಡ್ಕೊಂಡು ಕೂಡ್ತಾರೆ. ಎಲ್ಲಿ ಇರ್ತಾರೋ ಏನೋ ಗೊತ್ತಿಲ್ಲ. ಅವರು ತಿರ್ತಾಗ ಅವ್ರ ನಮೂನೆ ಅವರು ಅಂಥವ್ರು. ಅವರು ಇಲ್ಲೇ ಇಲ್ಲ ಸಿಗಂಗಿಲ್ಲ ಅವರಿಗೆ. ಅಂಥವ್ರು ಇವತ್ತಿನ ದಿವಸ ನಮ್ಗೆ ದರ್ಶನ ಕೊಟ್ಟರು, ನಮ್ಮ ಕರೆದ್ರು. ಮಹಾರಾಜರು ಕರ್ಕೊಂಡು ಬಂದವ್ರು ನಾವಲ್ಲ. ಇಲ್ಲಿ ಬಂದ ಮೇಲೆ ಅವಮಾನ ಕೊಟ್ಟು ಕರ್ಕೊಂಡು ಬಂದವ್ರು ಯಾರು ಇದ್ರು ಅಂದ್ರೆ ಆ ಮಹಾರಾಜರು 3 ಮಂದಿ ಮಹಾರಾಜರನ್ನ ಸುರೇಶ್ ಪಾಟೀಲ್ ಗುರುಗಳು ಕರ್ಕೊಂಡು ಬಂದಾರ ಅಂತ
ನಮಗೆ ಹೆಮ್ಮೆ ಅನಿಸ್ತದೆ. ಭಾಳ ಮಂದಿ ಗುರುಗಳು ಏನು ಮಾಡ್ತಾರೆ ಅಂದ್ರೆ ಮತ್ತವ್ರಿಗೆ ಹೇಳ್ಬಿಡುದು ಸೋಮವಾರ ಫೋಟೋ ಅಂತ ಅಲ್ಲಿಲ್ಲ ಅವರು ಬಹುಸಾಹೇಬ್ ಮಾಡಿದ್ರೆ ರಾಮರಾವ್ ಮಾಡಿ ವೆಂಕಟರಾವ್ ಮಾಡಿದ್ರೆ ನಾನೇ ಕರ್ಕೊಂಡು ಬರ್ತೀನಿ ಅಂತ ಆತ್ಮೀಯತೆಯಿಂದ ಆನಂದದಿಂದ ಕರ್ಕೊಂಡ್ಬಂದು ಇಲ್ಲಿ ತನಕ ಕರ್ಕೊಂಡ್ಬಂದ್ರಲ್ಲ ಅದ್ರ ಪ್ರಭಾವ ಏನಾಯ್ತಪ್ಪ ಅಂದ್ರೆ ನಮಗೆ ಇವತ್ತಿನ ದಿವಸ ಇಷ್ಟು ರಾತ್ರಿ ಆಗಿ ಇಷ್ಟು ಮಂದಿ ಕೂತಾರಲ್ಲ ಮಂದಿ ಭಾಳ ಬರೋದಕ್ಕಿಂತ ಎಷ್ಟು ಮಂದಿ ಕೂತಾರೆ ಭಾವದಿಂದ ಯಾಕೆ ಕೇಳ್ತಾರೆ ಅವ್ರಿಗೆ ಚಿದಂಬರೇಶ್ವರು ಎಲ್ಲ ಮಹಾರಾಜರು ಪ್ರಭಾವ ಮಾಡಲಿ ಮತ್ತು ನಮಗೆ ನಿಮಗೆ ಇನ್ನೊಮ್ಮೆ ಯಾವಾಗಲೂ ಮತ್ತೆ ಬೇಕಾದ್ರೆ ಮಾತಾಡೋಣ ಅಂತ ಹೇಳ್ಬೋದ ನನ್ನ ಪ್ರವಚನಕ್ಕೆ ತಾವಿಬ್ಬರು ಸೇರಿ ಕೂತಿದ್ದೇವೆ ಇವರಿಗೆ ಮತ್ತೊಂದು ಶಿಕ್ಷಾರ್ಥಾಂಗ ನಮಸ್ಕಾರ ಅರ್ಪಿಸಿ ಬಂದಂಥ ಎಲ್ಲ ಭಕ್ತ ಮಂಡಳಿ ಸಹಿತ ನನ್ನ ಶಿಕ್ಷಾರ್ಥಾಂಗ ಅರ್ಪಿಸಿ ನನ್ನ ಎರಡು ಮಾತನ್ನು ಇಲ್ಲಿಗೆ ಮುಗಿಸ್ತೇನೆ. ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ್